ಅದು ವಿಶ್ವ ಶಾಂತಿಗಾಗಿ ಚಂಡಿಕೆಯಾಗಿ ಜಯ ಗುರುದತ್ತ. ಓಂ ಐಂ ಹ್ರೀಂ ಶ್ರೀಂ ಲಲಿತಾ ಪರಮೇಶ್ವರಿ ಎನ್ನುವ ಈ ಬ್ರಹ್ಮೋತ್ಸವ ಕಾರ್ಯಕ್ರಮಗಳು ಈಗ ಆಗ್ತಾಯಿವೆ. ಇದಾದ ಮೇಲೆ ತಕ್ಷಣ 5ನೇ ತಾರೀಕಿನಿಂದ ಜೂನ್ 15ನೇ ತಾರೀಕುವರೆಗೂ ವೃಕ್ಷ ಶಾಂತಿ ಯಜ್ಞ ಮತ್ತು ಸಹಸ್ರ ಚಂಡಿಕಾ ಯಜ್ಞ ಕೋಟ್ಯಾಂತರ ಜಪಗಳಿಂದ ಮಾಡುವಂಥದ್ದು 15 ದಿನಗಳ ಕಾಲ ನಡೆಯತಕ್ಕಂಥದ್ದು. 11 ಹೋಮಕುಂಡಗಳಲ್ಲಿ 15 ದಿನಗಳ ಕೋಟ್ಯಾಂತರ ಜಪವನ್ನು ಮಾಡ್ತಾಯಿದೆ. ಅದರ ಜೊತೆಗೆ ಅನ್ನದಾನದ ಹಿಂದೆ ಹಿಡಿದು ಎಲ್ಲ ಕಾರ್ಯಕ್ರಮಗಳು ಕೂಡ ನಡೀತಾ ಇವೆ. ಎರಡೂ ನಮಗೆ ಅಲ್ಲಿ ದೇವರ ಸೇವೆ ಮತ್ತು ಜನಗಳ ಸೇವೆ ಎರಡೂ ಆಗಬೇಕು, ಜನಸೇವಾ ಅಂತ ಅನ್ನೋದು ಆ ಪ್ರಕಾರದಲ್ಲಿ ಇಲ್ಲಿ ಆಶ್ರಮದಲ್ಲಿ ಹಮ್ಮಿಕೊಂಡಿದೆ. ಎಲ್ಲರೂ ಕೂಡ ಬಂದು ದರ್ಶನ ಮಾಡಿ ಮಹಾವೃಕ್ಷ ಶಾಂತಿ ಅನ್ನೋದು ತುಂಬ ಅಪರೂಪವಾಗಿರುವಂಥದ್ದು. 8,000 ಕುಬ್ಜ ವೃಕ್ಷಗಳನ್ನು, ಪೂಜಾ ವೃಕ್ಷಗಳನ್ನು ಸಂಗ್ರಹಿಸಿ ಇಡೀ ಪ್ರಪಂಚದಿಂದ ಬಂದು ಸಂಗ್ರಹಿಸ್ತಕ್ಕಂಥ ಒಳ್ಳೊಳ್ಳೆ 200 ವರ್ಷದ್ದು, 100 ವರ್ಷದ್ದು, 400 ವರ್ಷದ್ದು ಗಿಡಗಳು ನಮಗೆ ಪ್ರೆಸೆಂಟ್ ಮಾಡಿದ್ದಾರೆ. ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಬಾನ್ಸಾಯಿ ತೋಟ ಬೆಳೆಸ್ಕೊಂಡಿರ್ತಕ್ಕಂಥವರು ಆ ಗಿಡಗಳು ನೋಡಿದ್ರೇ ನಿಮಗೆ ಅರ್ಥವಾಗುತ್ತೆ. ಅಲ್ಲಿ 200-400 ವರ್ಷಗಳದ್ದು ಆ ಗಿಡಗಳು ಇರುವಂಥದ್ದು. ಪೂಜಾ ವೃಕ್ಷಗಳು ಮತ್ತು ಮಹಾವೃಕ್ಷಗಳು, ವಟವೃಕ್ಷಗಳು ಇಂಥವೆಲ್ಲ ಬರೀ ಸುಮ್ಮನೆ ಮಕ್ಕಳಿಗೆ ನಾವು ಟಿ ವಿಲಿ ತೋರಿಸ್ಬೇಕಷ್ಟೇ, ಇಲ್ಲ ಫೋಟೋದಲ್ಲಿ ತೋರಿಸ್ಬೇಕು. ಇಲ್ಲಿ ಬಂದು ನೋಡ್ಬೋದು. ಅಂಥ ವೃಕ್ಷಗಳನ್ನು ಸಂಗ್ರಹಿಸಿ ಅವುಗಳಿಗೆ ಒಂದೊಂದು ಸಹಸ್ರ ವೃಕ್ಷಗಳು, ಅಂದರೆ 1000 ವೃಕ್ಷಗಳಿಗೆ ಒಂದೊಂದು ಸಹಸ್ರನಾಮ. ಅಂದರೆ ಗಣಪತಿಯಿಂದ ಪ್ರಾರಂಭ ಆಗುತ್ತೆ. ನಮ್ಮ ಭಾರತೀಯ ಸಂಪ್ರದಾಯ ಪ್ರಕಾರದಲ್ಲಿ, ನಮ್ಮ ಒಂದು ಸನಾತನ ಧರ್ಮ ಪ್ರಕಾರದಲ್ಲಿ ಶಿವೇತಿ ಶೌರ್ಯೇತಿ ಗಜಾನನೇತಿ ಸ್ಕಂದೇತಿ ದೇವೀತಿ ರವೀತಿ ವಾಯುಂ ಅರ್ಚಂತಿ ಭಕ್ತಿಯ ಭುವಿ ಭಾರತೇಸ್ಮಿನ್ ತಮೇಕ ದೇವಂ ಶರಣಂ ವ್ರಜಾಮ. ಎಲ್ಲ ದೇವತೆಗಳೇ ಒಂದೇ ಆಗಿರುವಂಥದ್ದು. ಮೊದಲು ವೃಕ್ಷದಿಂದಲೇ ಹುಟ್ಟಿತು ಪ್ರಪಂಚ. ಶ್ರೀಕೃಷ್ಣ ವಟವೃಕ್ಷದಲ್ಲಿ ಕಾಣಿಸ್ಕೊಂಡ ಮತ್ತು ದೊಡ್ಡದಾಗಿ ನೀರಿನಲ್ಲೇ ಇದ್ದ ಹಾಗೆ ಜಲದಲ್ಲೇ ಇರತಕ್ಕಂಥ ಒಂದು ಆ ಭಾಗವತದ ಪ್ರಕಾರದಲ್ಲಿ ಇಲ್ಲಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಅಪರೂಪ, ಇದುವರೆಗೂ ಯಾರೂ ಮಾಡಿಲ್ಲ ಅಂತ ಕಾಣುತ್ತೆ. ಒಟ್ಟು 15 ದಿನ ಆಗುತ್ತೆ. ಒಟ್ಟು 15 45 ಜನ ಅವರ ಮಂತ್ರವೇತ್ತಿಗಳೇ ಇರ್ತಾರೆ. ಬೇರೆ ಬೇರೆ ಮಂತ್ರವೇತ್ತಿಗಳು ಮತ್ತೂರಿಯಿಂದ ಭಕ್ತಾದಿಗಳು ಬಂದು ಹೋಗ್ತಾ ಇರ್ತಾರೆ. ಇಲ್ಲಿ ಸ್ಟೇ ಮಾಡೋಕ್ಕೆ ಬಿಡೋಲ್ಲ ನಾವು, ಬಂದು ಹೋಗ್ತಾ ಇರ್ತಾರೆ. ತುಂಬ ಜನ ಬಂದು ಹೋಗ್ಬೋದು. ಬಂದು ದರ್ಶನ ಮಾಡ್ಕೊಂಡು ಅನ್ನದಾನ ಪ್ರಸಾದ ತೊಗೊಂಡು ಹೋಗ್ಬೋದು. ಹೀಗೆ ಎಲ್ಲರೂ, ಕೆಲವರು ಒಂದು ಹೋಮಕುಂಡದಲ್ಲಿ ಅವರೇ ಪಾರ್ಟಿಸಿಪೇಟ್ ಮಾಡ್ಬೋದು. ಭಾಳ ಚೆನ್ನಾಗಿರುತ್ತೆ. ಎಲ್ಲವೂ ಕೂಡ ಈ ವೃಕ್ಷ ಶಾಂತಿ ಮಾಡೋದೇ ಲೋಕ ಕಲ್ಯಾಣಕ್ಕೋಸ್ಕರ. ಇವತ್ತೊಂದು ದಿನ ರೋಡ್ಗೆ ಒಂದಷ್ಟು 100 ಸಾವಿರಾರು ವೃಕ್ಷ ಹೊಟ್ಟೋಗ್ತಿವೆ. ಮನೆಗಳಿಗೆ ಸಾವಿರಾರು ವೃಕ್ಷ ಹೋಗ್ತಿವೆ. ಮಳೆಗೆ ಸಾವಿರಾರು ವೃಕ್ಷ ಹೋಗ್ತಿದೆ. ತುಫಾನ್ಗೆ ಸಾವಿರಾರು ವೃಕ್ಷ. ಅದನ್ನು ಮತ್ತೆ ನಾವು ಬೆಳೆಸಬೇಕು. ಆದ್ದರಿಂದ ಇಲ್ಲಿ ಆ ವೃಕ್ಷ ಶಾಂತಿ ಜೊತೆಗೆ ನಾವು ಬೇರೆ ಬೇರೆ ಜಾಗಗಳಲ್ಲಿ, ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಒಂದು 5 ಎಕರೆ 6 ಎಕರೆ ಜಾಗಗಳನ್ನು ತಗೊಂಡು ಅಲ್ಲಿ ನಾವು ವನವನ್ನು ಬೆಳೆಸ್ತಾ ಇದ್ದೀವಿ. ಅದು ವಿಶೇಷ. ಅದು ಪ್ರತಿ ಒಂದು ವೃಕ್ಷಕ್ಕೂ 10 ವೃಕ್ಷ ಥರ ನಾವು ಒಂದು ವೃಕ್ಷ ಬೆಳೆಸ್ತಕ್ಕಂಥದ್ದು ಭಾಳ ದೊಡ್ಡ ಕಾರ್ಯಕ್ರಮ. ಅದು ಅಷ್ಟೂ 15 ದಿನದಲ್ಲಿ ಮುಗಿಸ್ಬೇಕು ಅಂತ ಹೊರಟಿದ್ದೀವಿ. ಬೆಂಗಳೂರು, ಮೈಸೂರು, ಬೆಂಗಳೂರು, ಕರ್ನಾಟಕದವರು ತುಂಬ ಸಹಾಯ ಮಾಡ್ತಿದ್ದಾರೆ. ಹಾಗೆ ಎಲ್ಲರೂ ಕೂಡ ಇದಕ್ಕೆ ಬಂದು ದರ್ಶನ ಮಾಡಿ.